ಇದೆಲ್ಲ ಇದು ಸಮೃದ್ಧವಾದ ಅಪ್ಪೆ ಮರಗಳ ಸಾಲು. ಅಪ್ಪೆ ಮಾವು ಅಂದರೆ ಅಪ್ಪೆ ಮಿಡಿಯ ಉಪ್ಪಿನಕಾಯಿಗೆ ಫೇಮಸ್ಸು. ಏನು ಮಿಡಿ ಮಾವು ಅಂತ ಹೇಳ್ತೀವಲ್ಲ, ಅಪ್ಪೆ ಮಿಡಿ, ಇದೆಲ್ಲ ಅಪ್ಪೆ ಮಿಡಿಯ ಸಾಲುಗಳು ಇದು. ಪ್ರತಿ ವರ್ಷ ಮಳೆಗಾಲಕ್ಕೆ ಮೊದಲು ನಾನು ಅಘನಾಶಿನಿ ನದಿಯ ಒಂದು ವಿಡಿಯೋ ಮಾಡೋದನ್ನ ವಾಡಿಕೆ ಮಾಡಿಕೊಂಡಿದ್ದೆ. ಅದೇ ರೀತಿ ಈ ವರ್ಷ ಕೂಡ ಮಾಡ್ತಾಯಿದ್ದೀನಿ. ಅಂದರೆ ಈ ಬೇಸಿಗೆಯಲ್ಲಿ ಅಘನಾಶಿನಿ ನದಿ ಯಾವ ರೀತಿ ಆಗುತ್ತೆ, ಆಮೇಲೆ ಅದರ ಅಬ್ಬರ ಹೇಗಿರುತ್ತೆ ಅದನ್ನೆಲ್ಲ ತೋರಿಸೋಣ ಅಂತ. ಸೊ ಈಗ ಒಂದು ವಾರದ ಈ ಕಡೆಗೆ ಒಂದೆರಡು ಮಳೆ ಆಗಿರೋದ್ರಿಂದ ಸ್ವಲ್ಪ ನೀರಿದೆ. ಅದಿಲ್ಲ ಅಂದರೆ ತುಂಬ ತಳಕಂಡು ಹೋಗ್ತಿತ್ತು, ಇಲ್ಲೆಲ್ಲ ನೀರಿನ ಹರಿವೇ ಇರ್ತಿರಲಿಲ್ಲ. ಸೊ ಈ ವರ್ಷ ಸ್ವಲ್ಪ ನೀರಿದೆ ಅಂತ ಹೇಳ್ಬೋದು. ಅದು ಕೂಡ ಕಳೆದ ವಾರ ಮಳೆ ಬಂದಿರೋ ಕಾರಣದಿಂದ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಇದು ಅಘನಾಶಿನಿಯ ಈಗಿನ ಮಟ್ಟ. ಇದು ಗೆಳೆಯರಿಗೆಲ್ಲ ನಮಸ್ಕಾರ. ಇವತ್ತು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಎದುರಿಗೆ ಬಂದಿದ್ದೀನಿ. ಇವತ್ತು ನಮ್ಮ ಅಘನಾಶಿನಿ ನದಿಯನ್ನು ತೋರಿಸೋಣ ಅಂತ ಬಂದಿದ್ದೀನಿ. ಪ್ರತಿ ವರ್ಷ ಮಳೆಗಾಲ ಪೂರ್ವದಲ್ಲಿ ಅಂದರೆ ಮುಂಗಾರು ಪೂರ್ವದಲ್ಲಿ ಅಘನಾಶಿನಿ ನದಿಯ ಒಂದು ನೀರಿನ ಮಟ್ಟವನ್ನು ತೋರಿಸೋ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಬಂದಿದ್ದೀನಿ. ಇದೊಂದು ರೀತಿ ವಾಡಿಕೆ ಆಗಿತ್ತು. ಸೊ ಈ ವರ್ಷ ಕೂಡ ಇನ್ನೊಂದು 1 ಅಥವಾ 2 ದಿನದಲ್ಲಿ ಹವಾಮಾನ ಇಲಾಖೆಯ ವರದಿ ಪ್ರಕಾರ ಮಳೆ ಬರುತ್ತೆ ಅಂತಿದೆ. ಜೂನ್ 1ರಿಂದ ನಮ್ಮ ಮಲೆನಾಡಿನಲ್ಲಿ ಮಳೆ ಬರುತ್ತೆ ಅಂತ ಸ್ಕೈಮಿಟ್ ಅವರು ಅವರ ಮ್ಯಾಪ್ನಲ್ಲಿ ವರದಿ ಹಾಕಿದ್ದಾರೆ. ಸೊ ಅದರ ಆಧಾರದ ಮೇಲೆ ನಾನು ಮಳೆ ಬರ್ಬೋದು ಅಂತ ಅಂದ್ಕೊಂಡು ಅದಕ್ಕೆ ಪೂರ್ವವಾಗಿ ಒಂದು ಅಘನಾಶಿನಿ ನದಿಯ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರೋದು ಇದು ಅಘನಾಶಿನಿ ನದಿ ನೀರು ಎಷ್ಟಿದೆ ಅಂತ ನೀವು ನೋಡ್ಕೋಬೋದು. ಇಲ್ಲಿ ನೋಡಿ, ಇದು ಅಘನಾಶಿನಿ ನದಿ. ಇಲ್ಲಿ ತುಂಬ ನೀರಿನ ಮಟ್ಟ ಇಳಿದಿರೋದನ್ನ ನೀವು ಗಮನಿಸ್ಬೋದು. ನಮ್ಮ ಉತ್ತರ ಕನ್ನಡಕ್ಕೆ ಹಿಡಿದಿರ್ತಕ್ಕಂಥ ಶಾಪ ಅಂದರೆ ಅದು ನದಿ ತಿರುವು. ಇಲ್ಲಿ ಯಾವುದೇ ನದಿಯನ್ನು ಕಂಡರೂ ಅದನ್ನು ಬೇರೆ ಕಡೆಗೆ ತಿರುವು ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರೆಂಡ್ ಆಗಿಬಿಟ್ಟಿದೆ. ನೀವು ಅಘನಾಶಿನಿ ಇರ್ಬೋದು, ಬೇಡ್ತಿ ವರದಾ ಇರ್ಬೋದು, ಶರಾವತಿ ಇರ್ಬೋದು, ಯಾವುದೇ ನದಿ ಇದ್ದರೂ ಅದನ್ನ ಸುಮ್ಮನೆ ಅದರ ಪಾಡಿಗೆ ಅದು ಇರೋಕ್ಕೆ ಬಿಡುವ ಮನಸ್ಸು ರಾಜಕಾರಣಿಗಳಿಗಿಲ್ಲ, ಅಥವಾ ಯೋಜನೆಯನ್ನು ರೂಪಿಸೋ ಅಧಿಕಾರಿಗಳಿಗೂ ಇಲ್ಲ. ಅವರು ಅದನ್ನ ತೀರಿಸಿ ಇನ್ನೆಲ್ಲೋ ತಗೊಂಡು ಹೋಗೋದು, ಆ ರೀತಿಯ ಒಂದು ಯೋಜನೆಗಳನ್ನು ಸೃಷ್ಟಿ ಮಾಡೋಕ್ಕೆ, ಯೋಜನೆಗಳನ್ನು ತರೋಕ್ಕೆ ಹೊರಟಿದ್ದಾರೆ. ನೋಡಿ, ಇದು ಅಘನಾಶಿನಿ ನದಿಯ ನೀರಿನ ಹರಿವು. ಈ ನೀರನ್ನು ನೀವು ಹೇಗೆ ಅದೆಲ್ಲೋ ಯಾವುದೋ ಜಿಲ್ಲೆಗೆ ಕುಡಿಯೋ ನೀರಿಗೆ ಅಂತ ತಗೊಂಡು ಹೋಗ್ತೀವಿ ಅಂತ ಹೇಳಿದರೆ ಹೇಗೆ ಸ್ವಾಮಿ ಅದನ್ನ ನಂಬೋದು? ಇಷ್ಟು ನೀರಲ್ಲಿ ಅವ್ರು ಹೇಗೆ ಜೀವನ ಮಾಡೋಕ್ಕೆ ಸಾಧ್ಯ? ಒಂದು. ಎರಡನೇದಾಗಿ ಭೌಗೋಳಿಕವಾಗಿ ಬಹಳ ಸವಾಲಿನ ಕೆಲಸ. ಈಗಾಗಲೇ ಫೇಲ್ ಆಗಿರೋ ಎತ್ತಿನ ಹೊಳೆ ನಮ್ಮ ಎದುರಿಗಿದೆ. ಅಂಥದ್ರಲ್ಲಿ ಅಘನಾಶಿನಿ ತಿರುವು ಮಾಡ್ತಾರಂತೆ, ಅಥವಾ ಬೇಡ್ತಿ ತಿರುವು ಮಾಡ್ತಾರಂತೆ, ಶರಾವತಿಯ ಪಂಪ್ ಸ್ಟೋರೇಜ್ ಮಾಡ್ತಾರಂತೆ. ಇಷ್ಟು ಹನಿ ನೀರು ಯಾವ ಜಿಲ್ಲೆ ಬಿಡಿ, ಯಾವ ತಾಲೂಕು ಬಿಡಿ, ಯಾವ ಹೋಬಳಿಯ ನೀರನ್ನು, ದಾಹವನ್ನು ತೀರಿಸೋಕ್ಕೆ ಸಾಧ್ಯ ಅಂತ ನೀವೇ ಹೇಳಬೇಕಷ್ಟೆ. ಇದು ಅಘನಾಶಿನಿ ನದಿ ಮಂಜುಗುಣಿಯಿಂದ ಹುಟ್ಟಿ ರೇವಣಕಟ್ಟ ಭಾಗದಲ್ಲೆಲ್ಲ ಹರಿದು ಇವಾಗ ನಮ್ಮೂರ ಹತ್ರ ಬರುತ್ತೆ. ನಮ್ಮೂರು ಸಿದ್ದಾಪುರ ತಾಲೂಕಿನ ಕಾನ್ಸೂರು ಪಂಚಾಯತ್ ವ್ಯಾಪ್ತಿಯ ದಂಟ್ಕಲ್ ಅಂತ ಈ ಗ್ರಾಮದ ಹತ್ರ ಬರುವಾಗ ಇಷ್ಟು ದೊಡ್ಡ ಆಗುತ್ತೆ. ಇಲ್ಲಿಂದ ಮುಂದೆ ಬಾಳೂರಿಂದ ಗೋಳಿಮಕ್ಕಿ ಭಾಗದಲ್ಲಿ ಹರಿದು ಅಲ್ಲಿಂದ ಮಾನಿ ಹೊಳೆ ಹತ್ರ ಒಂದು 3-4 ಉಪನದಿಗಳನ್ನ ಜೊತೆಗೆ ಸೇರಿಸ್ಕೊಂಡು ಅಲ್ಲಿಂದ ಸೀದಾ ಉಂಚಳ್ಳಿ ಫಾಲ್ಸ್ಗೆ ಹೋಗಿ ಜಂಪ್ ಹೊಡೆದು ಅಲ್ಲಿಂದ ದೊಡ್ಡ ಗಾತ್ರವನ್ನು ಪಡೆದುಕೊಂಡು ಸೀದಾ ಕುಮಟಾ ಹತ್ರ ಹೋಗಿ ಅಘನಾಶಿನಿ ಅನ್ನುವಲ್ಲಿ ಸಮುದ್ರವನ್ನು ಸೇರುತ್ತೆ. ಬಹುತೇಕ 100 ಕಿಲೋಮೀಟ್ರ್ ಅಂದರೆ 98 ಕಿಲೋಮೀಟ್ರ್ ಸುದೀರ್ಘವಾದ ಪಯಣವನ್ನು ಅಘನಾಶಿನಿ ನದಿ ಮಾಡಿ ಅಲ್ಲಿಂದ ಸಮುದ್ರವನ್ನು ಸೇರೋ ಕೆಲಸ ಮಾಡುತ್ತೆ.
ಅಘನಾಶಿನಿ ನದಿಯನ್ನು ನಂಬಿಕೊಂಡು ಇರುವಂತಹ ಕುಟುಂಬಗಳು ಅನೇಕ. ಇಲ್ಲಿ ಅಡಿಕೆಯ ಬೆಳೆಗಾರರಿರ್ಬೋದು, ಅಥವಾ ಭತ್ತದ ಬೆಳೆಗಾರರಿರ್ಬೋದು, ಅಥವಾ ಘಟ್ಟದ ಕೆಳಗೆ ಹೋದ ನಂತರ ಮೀನುಗಾರರು, ಹಾಗೆ ಚಿಪ್ಪು ಉದ್ಯಮ ನಡೆಸೋರು ಇರ್ಬೋದು. ಹೀಗೆ ತುಂಬ ಕುಟುಂಬಗಳು ಇದನ್ನು ನಂಬಿಕೊಂಡಿದೆ. ಅದೇ ರೀತಿ ಸಿರ್ಸಿ, ಕುಮಟಾ, ಹೊನ್ನಾವರ ಹೀಗೆ ಹಲವು ಪ್ರದೇಶಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಗೂ ಕೂಡ ಅಘನಾಶಿನಿಯನ್ನೇ ನಂಬಿಕೊಂಡಿದ್ದಾರೆ. ಮರಾಕಲ್ಲು ಅಂತ ಒಂದು ಪ್ಲೇಸು, ಆ ಪ್ಲೇಸ್ನಲ್ಲಿ ಒಂದು ಕಿಂಡಿ ಅಣೆಕಟ್ಟು ಮಾಡಿಬಿಟ್ಟು ಅಲ್ಲಿಂದ ಕುಮಟಾಕ್ಕೆ ಹಾಗೂ ಹೊನ್ನಾವರಕ್ಕೆ ಕುಡಿಯೋ ನೀರನ್ನ ತಲುಪಿಸ್ತಾರೆ. ಅದೇ ರೀತಿ ಸಿರ್ಸಿಯ ಕುಡಿಯೋ ನೀರಿನ ವ್ಯವಸ್ಥೆಗಾಗಿ ಮಾರಿಗದ್ದೆ ಅನ್ನುವಲ್ಲಿ, ಅಂದರೆ ಇಲ್ಲಿ ಈಗ ನಮ್ಮೂರಿದೆಯಲ್ಲ, ಈಗ ನೀವು ನೋಡ್ತಾ ಇದ್ದರೆ ಇಲ್ಲಿಂದ 1 ಕಿಲೋಮೀಟ್ರ್ ಮೇಲ್ಭಾಗದಲ್ಲಿ ಮಾರಿಗದ್ದೆ ಅಂತ ಒಂದಿದೆ. ಅಲ್ಲೊಂದು ಜಾಕ್ವೆಲ್ ಮಾಡಿಬಿಟ್ಟು ಅಲ್ಲಿಂದ ಸಿರ್ಸಿಗೆ ಕುಡಿಯೋ ನೀರನ್ನ ಒಯ್ಯುವ ಕಾರ್ಯ ಕೂಡ ನಡೀತಾ ಇದೆ. ಬಹುಶಃ ನದಿ ತಿರುವು ಮಾಡಿದರೆ ಈ ಭಾಗಗಳಿಗೆ ಕುಡಿಯೋ ನೀರಿನ ಸರಬರಾಜು ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಬಹುಶಃ ಸಿರ್ಸಿ ನಗರವಾಸಿಗಳಿಗೆ ಅಘನಾಶಿನಿ ನದಿ ತಿರುವಿನಿಂದ ಏನಾಗುತ್ತೆ ಅನ್ನೋ ಮನಸ್ಥಿತಿ ಇರ್ಬೋದು. ಅವರಿಗೆ ಬಹುಶಃ ಈ ಸಂಗತಿಗಳು ಅಷ್ಟಾಗಿ ಗೊತ್ತಿಲ್ವೇನೋ ಅಂತ ಅನಿಸುತ್ತೆ. ಅವರು ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಇದು ಮೇ ತಿಂಗಳ ಕೊನೆಯ ಸಮಯ. ಅಂದರೆ ನಾನು ಇವತ್ತು ಈ ವಿಡಿಯೋವನ್ನು ಶೂಟ್ ಮಾಡ್ತಾ ಇರೋ ಟೈಮು ಅಂದರೆ ಅದು ಮೇ 30. ಮೇ 30ಕ್ಕೆ ಸಾಮಾನ್ಯವಾಗಿ ನಮ್ಮ ಅಘನಾಶಿನಿ ಇರ್ಬೋದು ಅಥವಾ ಮಲೆನಾಡಿನ ಯಾವುದೇ ನದಿಗಳಿರ್ಬೋದು ಸಂಪೂರ್ಣವಾಗಿ ಬತ್ತಿ ಹೋಗಿ ಅದರ ಜೀವ ಕಳೆಯನ್ನು ಕಳೆದುಕೊಳ್ಳುವಂತಹ ಸಮಯ, ಸಂದರ್ಭ. ಅಘನಾಶಿನಿ ಕೂಡ ಅದಕ್ಕೆ ಹೊರತಾಗಿಲ್ಲ. ನೀವಿಲ್ಲಿ ನೋಡ್ಬೋದು ಅಘನಾಶಿನಿ ನದಿಯ ನೀರಿನ ಮಟ್ಟ ಎಷ್ಟೆಲ್ಲ ಇಳಿದೋಗಿದೆ ಅಂತ. ತುಂಬ ತಳಮಟ್ಟಕ್ಕೆ ಹೋಗಿದೆ ಅಘನಾಶಿನಿ ನದಿಯ ನೀರು. ಬಹುತೇಕ ಅಘನಾಶಿನಿ ಕಣಿವೆ ಜನರಿಗೆ ಬಹಳಷ್ಟು ಜೀವದಾಯಿಯಾಗಿರ್ತಕ್ಕಂಥ ಹೊರತೆಗಳಿರ್ಬೋದು ಅಥವಾ ಇತರ ನೀರಿನ ಸೆಲೆಗಳಿರ್ಬೋದು, ಅವೆಲ್ಲ ಬತ್ತಿ ಹೋಗಿದೆ. ಕುಡಿಯೋ ನೀರಿನ ಸಮಸ್ಯೆ ಆಲ್ರೆಡಿ ಆಗಿದೆ. ಮಳೆ ಸಕಾಲಕ್ಕೆ ಬಂದರೆ ಇಲ್ಲಿಯ ಜನರಿಗೆ ಮತ್ತೆ ಜೀವಸೆಲೆ, ಇಲ್ಲಿನ ಅಡಿಕೆ ಬೆಳೆಗಳಿರ್ಬೋದು, ಕಾಡು ಪ್ರಾಣಿಗಳಿರ್ಬೋದು, ಅವುಗಳಿಗೆಲ್ಲ ಜೀವ ಬರುತ್ತೆ, ಖುಷಿಯಾಗತ್ತೆ. ಮಳೆ ಬರದೇ ಇದ್ದರೆ ಮತ್ತು ಇಲ್ಲಿನವರ ಬದುಕು ಎಲ್ಲ ಹೈರಾಣಾಗೋದು ಖಚಿತ. ಇದು ನೋಡಿ, ಇದು ಅಘನಾಶಿನಿಯ ಇವಾಗಿನ ಪರಿಸ್ಥಿತಿ. ಇದು ಸಮೃದ್ಧವಾದ ಅಪ್ಪೆ ಮರಗಳ ಸಾಲು. ಅಪ್ಪೆ ಮಾವು ಅಂದರೆ ಅಪ್ಪೆ ಮಿಡಿಯ ಉಪ್ಪಿನಕಾಯಿಗೆ ಫೇಮಸ್ಸು. ಏನು ಮಿಡಿ ಮಾವು ಅಂತ ಹೇಳ್ತೀವಲ್ಲ, ಅಪ್ಪೆ ಮಿಡಿ, ಇದೆಲ್ಲ ಅಪ್ಪೆ ಮಿಡಿಯ ಸಾಲುಗಳು. ಇದು ಮಳೆಗಾಲದಲ್ಲಿ ನೀವಿಲ್ಲಿ ನೋಡ್ಬೋದು, ಈ ದಿಬ್ಬಗಳೆಲ್ಲ ಮುಳುಗಿ ಮೇಲ್ಗಡೆ ನೀರು ಬಂದಿರುತ್ತೆ. ನಾನು ನಿಮಗೆ ಈ ಹಿಂದೆ ಹಲವು ವಿಡಿಯೋಗಳನ್ನ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಇಲ್ಲೊಂದು ಮರದ ರೆಂಬೆ ನಿಮ್ಗೆ ಕಾಣಿಸ್ತಿರ್ಬೋದು, ಝೂಮ್ ಮಾಡ್ತೀನಿ ನೋಡಿ. ಈ ಮರದ ರೆಂಬೆ ಈಗ 3-4 ವರ್ಷದ ಹಿಂದೆ ಬಂದಂತಹ ಪ್ರವಾಹದಲ್ಲಿ, ಮಹಾಪೂರದಲ್ಲಿ ಆ ರೆಂಬೆ ಮುರ್ಕೊಂಡು ಹೋಗಿತ್ತು. ಅಷ್ಟೇ ಅಲ್ಲ, ನಿಮಗೆ ಇಲ್ಲಿ ಹಿಂದಿನ ಭಾಗದಲ್ಲಿ ತೋರಿಸ್ತೀನಿ. ಇಲ್ಲಿ ನಿಮಗೆ ಕಾಣ್ಬೋದು. ಇದು ನೋಡಿ, ಇದು ನಮ್ಮ ಭಾಗದ ಅಂತರ್ಜಾಲ ವ್ಯವಸ್ಥೆಯ ಕೇಬಲ್, ಅದು ಇಂಟರ್ನೆಟ್ ಕೇಬಲ್ಲು. ಇದೆಲ್ಲ ಕೂಡ ಹರಿದು ಹೋಗಿತ್ತು. ನಂತರ ನಮ್ಮ ಸ್ಥಳೀಯರು ತುಂಬ ಒದ್ದಾಟ ಮಾಡಿ ಹಾಗೂ ಹೀಗೂ ಮಾಡಿ ಲೈನನ್ನು ಮತ್ತೆ ಸ್ಥಾಪಿಸಿದ್ರು. ಇವಾಗ ಈ ರೀತಿ ಇದೆ. ಇದು ಕೂಡ ಈ ಮಳೆಗಾಲದಲ್ಲೂ ತುಂಬ ಅಷ್ಟು ನೀರು ಬಂದರೆ ಕೊಚ್ಕೊಂಡು ಹೋಗ್ಬೋದೇನೋ ಗೊತ್ತಿಲ್ಲ. ಇವಾಗ ಇಷ್ಟಿದೆ ನೀರು. ಮಳೆಗಾಲದಲ್ಲಿ ಇದರ ಅಬ್ಬರವೇ ಬೇರೆ, ಇದರ ಗಾತ್ರ ಎಲ್ಲ ಬೇರೆ. ಇವಾಗ ತುಂಬ ಸಣ್ಣ ಇದೆ. ಮಳೆಗಾಲದಲ್ಲಿ ಮಾತ್ರ ಹಬ್ಬಬ್ಬ ಅಂತ ಹೇಳಬೇಕು, ಅಷ್ಟು ದೊಡ್ಡದಾಗತ್ತೆ. ನದಿಲಿ ನೀರೇ ಇಲ್ಲ, ಫುಲ್ಲೆಲ್ಲ ಸಣ್ಣ ಬಿಟ್ಟಿದೆ. ಈ ನದಿ ನೀರನ್ನ ಹೆಂಗೆ ತಿರುವು ಮಾಡ್ಕೊಂಡು ತೊಗೊಂಡೋಗ್ತಾರೆ? ಅದು ಯಾರೋ ಹೇಳ್ತಿದ್ರಪ್ಪ, ವಾಣಿ ವಿಲಾಸ ಸಾಗರಕ್ಕೆ ಏನೋ ತಗೊಂಡೋಗ್ತಾರಂತೆ. ಇದರಲ್ಲಿ ಚಿತ್ರದುರ್ಗ ಹತ್ರ
ಅಲ್ಲೊಂದು ಜಲಾಶಯಕ್ಕೆ ಈ ನೀರನ್ನ ತಗೊಂಡು ಹೋಗ್ತಾರಂತೆ. 410 ಕಿಲೋಮೀಟ್ರು ಇಲ್ಲಿ ನೀರನ್ನ, ಇಷ್ಟು ನೀರನ್ನ 410 ಕಿಲೋಮೀಟ್ರಿಗೆ ತಗೊಂಡು ಹೋಗೋಕ್ಕೆ ಸಾಧ್ಯವ ಅಲ್ಲ? ಬಜೆಟ್ ಫ್ರೆಂಡ್ಲಿಯಾ ಅಥವಾ ಜಿಯೋಲಾಜಿಕಲ್ ಫ್ಯಾಕ್ಟ್ರು ಏನು ಅಂದರೆ, ಇದು ಆ್ಯಕ್ಚುಲಿ ಬೆಂಗಳೂರಿಗಿಂತ ಭೌಗೋಳಿಕವಾಗಿ ಕೆಳಮಟ್ಟದಲ್ಲಿದೆ. ಬೆಂಗಳೂರು ನಮ್ಮ ಭಾಗಕ್ಕೆ ಹೋಲಿಸಿದರೆ ಹೈಟಲ್ಲಿದೆ. ಆಲ್ಮೋಸ್ಟ್ 100 ಮೀಟ್ರು ಸಮಥಿಂಗ್ 200 ಮೀಟ್ರೇನೋ ವ್ಯತ್ಯಾಸ ಇದೆ. ಇಲ್ಲಿಂದ ಅಲ್ಲಿಗೆ ಅಪ್ಲಿಫ್ಟ್ ಮಾಡ್ಬೋದಾ, ಅಥವಾ ದುಡ್ಡನ್ನು ಮಾಡಬೇಕು, ಅಥವಾ ಹಣಕಾಸನ್ನು ಯೋಜನೆಯನ್ನು ತಂದು ಅದ್ರ ಮೂಲಕ ಯಾವುದೋ ಉದ್ಯಮಿಗಳ, ಯಾವುದೋ ಗುತ್ತಿಗೆದಾರರ ಜೇಬು ತುಂಬಿಸ್ಬೇಕು ಅಂತ ಈ ಯೋಜನೆ ಮಾಡಲಿಕ್ಕೆ ಹೊರಟಿದ್ದಾರಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೆಲವು ಪ್ರವೃತ್ತಿಗಳು, ಕೆಲವು ಈ ವಿಚಿತ್ರ ಯೋಜನೆಗಳನ್ನು ತರುವಂಥವರು ಇಂಥದ್ದೊಂದು ಯೋಜನೆಯನ್ನು ತರಲಿಕ್ಕೆ ಹೊರಟಿದ್ದಾರೆ. ಈ ನೀರು ಅದೆಷ್ಟು ಜನರ ದಾಹ ತೀರಿಸುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂತಹ ಮೂರ್ಖತನದ ಕೆಲಸಕ್ಕೆ ಅಧಿಕಾರಿಗಳು, ರಾಜಕಾರಣಿಗಳು ಮುಂದಾಗಿದ್ದಾರೆ. ನೋಡಿ, ಇಷ್ಟಿದೆ ಈ ನದಿಯ ಒಂದು, ಸದ್ಯಕ್ಕೆ ಇಷ್ಟು ನೀರಿದೆ ನೋಡ್ಕೊಳ್ಳಿ ಗೆಳೆಯರೆ. ಇದೊಂದು ಚಿಕ್ಕ ವಿಡಿಯೋ. ಎಂದಿನ ಹಾಗೆ ಇದೊಂದು ನಮ್ಮ ಭಾಗದ ಮೇಕೊನೆಯಲ್ಲಿ ಅಘನಾಶಿನಿ ನದಿಯನ್ನು ತೋರಿಸೋ ಒಂದು ಪ್ರಯತ್ನ ಮಾಡಿದ್ದೀನಿ. ಮಳೆ ಬಂದ ನಂತರ ಇನ್ನೊಂದು ವಿಶೇಷ ವಿಡಿಯೋದೊಂದಿಗೆ ನಿಮ್ಮ ಎದುರು ಬರ್ತೀನಿ. ಬೇಸಿಗೆಯ ನೀರಿಲ್ಲದ ನದಿಯನ್ನು ತೋರಿಸಿದ ನಂತರ ಮಳೆಗಾಲದಲ್ಲಿ ಅದರ ಪ್ರತಾಪವನ್ನು, ಅಬ್ಬರವನ್ನು ತೋರಿಸ್ತಾ ಇದ್ರೆ ಹೇಗೆ ಅಲ್ವಾ? ಸೊ ನದಿ ಮತ್ತೆ ತನ್ನ ಅಬ್ಬರ ಪಡ್ಕೊಂಡಾಗ, ತನ್ನ ಬೃಹತ್ ಗಾತ್ರವನ್ನು ಪಡ್ಕೊಂಡಾಗ ಮತ್ತೊಮ್ಮೆ ಬಂದು ಅದರ ವೀಡಿಯೋವನ್ನು, ಈ ಭಾಗಕ್ಕೆಲ್ಲ ನಾವು ಬರೋಕ್ಕಾಗಲ್ಲ, ಬಟ್ ಅಲ್ಲಿ ಮೇಲ್ಗಡೆ ಆ ಜಾಗಕ್ಕೆಲ್ಲ ಅಲ್ಲೆಲ್ಲಾದರೂ ನಿಂತು ವೀಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಇದಕ್ಕೊಂದು ಲೈಕ್ ಕೊಟ್ಟು, ಹಾಗೆ ಖುಷಿ ಕೊಟ್ಟು, ಅಘನಾಶಿನಿ ನದಿಯ ತಿರುವಿನ ಯೋಜನೆಗೆ ನೀವು ಪಾಲ್ಗೊಂಡು ಬೇಡ್ತಿ ನದಿಯ ಹಾಗೂ ವರದಾ ನದಿಯ ಜೋಡಣೆಗೆ ನಿಮ್ಮ ವಿರೋಧವನ್ನು ಕಮೆಂಟ್ನಲ್ಲಿ ತಿಳಿಸಿ. ನನ್ನ ಪ್ರಯತ್ನಕ್ಕೆ, ನಮ್ಮ ಮಲೆನಾಡಿನ ಅನ್ನದಾತರ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವನ್ನು ಸೂಚಿಸಿ ಕಮೆಂಟ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇವಾಗ ಇಲ್ಲಿಗೆ ಮುಗಿಸೋ ಪ್ರಯತ್ನ ಮಾಡ್ತೀನಿ. ಮುಂದೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಎದುರು ಬರ್ತೀನಿ. ಅಲ್ಲಿವರೆಗೆ ಖುಷಿಯಾಗಿರಿ, ನಗ್ತಾಯಿರಿ, ನಗಿಸ್ತಾಯಿರಿ, ಒಟ್ಟಿನಲ್ಲಿ ಎಂಜಾಯ್ ಮಾಡ್ತಾಯಿರಿ.